ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಆದಿಮೂರ್ತಿ ವೇದಮೂರ್ತಿ ಸೋಕಲಾಮೂರ್ತಿ, ನೀನೊಳಹೊಕ್ಕು ಹೇಗೆ ನುಡಿಸುವೆನೋ ಹಾಗೆ ನುಡಿವೆ ಶ್ರೀ ಗುರುವೆ ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದೊಡೆಯ ಸೃಷ್ಟಿಕರ್ತ ಸರ್ವರಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥ ವೀರಾಂಜನೇಯನ ಪಾದಕ್ಕೂ ಕೂಡ ವಂದಿಸಿಕೊಂಡು, ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಪ್ರಖಂಡದ ಪ್ರಮುಖರಾಗಿರ್ತಕ್ಕಂಥ ದೇಶ ಸೇವೆಯಲ್ಲಿ ನಿರಂತರಾಗಿ ತಮ್ಮನ್ನು ತಾವು ತೊಡಗಿಸಿರ್ತಕ್ಕಂಥ ವಿಠ್ಠಲ್ ಜಿಯವರಿಗೆ ಶರಣೆಂದು, ಈ ಹನುಮಾನ್ ದೇವರ ದೇವಸ್ಥಾನದ ಅರ್ಚಕರು ಹಾಗೂ ಪರಮ ಪೂಜ್ಯರಿಗೆ ಕೂಡ ಶರಣೆಂದು, ಮಾಂತೇಶ್ ಜಿಯವರಿಗೆ ಶರಣೆಂದು, ರಾಯಬಾಗ್ದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ, ಹನುಮ ಮಾಲಾಧಾರಿಗಳಿಗೆ, ಇಲ್ಲಿ ಕೂಡಿರ್ತಕ್ಕಂಥ ಕುಡ್ಚಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಎಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತು ಬಹುಶಃ ಬಹಳ ಸಂತೋಷವಾಗಿರ್ತಕ್ಕಂಥ ದಿನ ಅಂತ ಭಾವಿಸ್ತಾ ಇದ್ದೇನೆ ನಾನು. ಯಾಕಂದರೆ ಇವತ್ತು ಹನುಮ ಮಾಲಾ ಕಾರ್ಯಕ್ರಮವನ್ನು ನೋಡಿದ್ರೆ ಸಂತೋಷ ಅನ್ನಿಸ್ತಾ ಇದೆ. ಇದನ್ನು ಯಾಕಂತ ಕರಿಬೇಕು ಅಂದರೆ, ಇವತ್ತಿನ ಪೂಜಾ ಹಾಗೂ ಹನುಮ ಮಾಲಾಧಾರಿಗಳನ್ನು ನೋಡಿದ್ರೆ ಇದು ಎರಡನೇ ಕಿಸ್ಕಿಂದೆ ಆಗಲಿಕ್ಕೆ ಮಾತಿಲ್ಲ ಅನ್ನುವಂಥ ಸಂದರ್ಭ ಇವತ್ತು ಕಲ್ಪಿಸಿ ಬರ್ತಾ ಇದೆ. ಆ ಆಂಜನೇಯನ ಅವಾಗ ಸೈನ್ಯವನ್ನು ಕಟ್ತಾ ಇದ್ದಂಥ ಶ್ರೀರಾಮ ಸೇತುವೆಯನ್ನು ಕಟ್ಟಬೇಕಾದ್ರೆ, ಆ ಸೇತುವೆ ಕಟ್ಟಾಗ ಸಾಕಷ್ಟು ಕಪಿಗಳನ್ನು ಕೂಡಿಸಿ ಸೇತುವೆಯನ್ನು ಕಟ್ತಾ ಇದ್ದ. ಆದರೆ ಇವತ್ತಿನ ದಿನಮಾನದಲ್ಲಿ ನನಗೆ ಅನಿಸ್ತಾ ಇದೆ, ನಮ್ಮ ಭಾರತ ದೇಶಕ್ಕೆ ಆಪತ್ ಬಂದ್ರೆ ನಮ್ಮ ಹನುಮ ಮಾಲಾಧಾರಿಗಳ ಸೇತುವೆ ಕಟ್ತೀವಿ ಅನ್ಲಿಕ್ಕೆ ಎರಡನೇ ಮಾತಿಲ್ಲ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ವಿಠ್ಠಲ್ ಜಿ ಅವರು ಹೇಳಿದ್ರು ನಮ್ಮ ದೇಶದ ಬಗ್ಗೆ, ನಮ್ಮ ಮಾಲಾಧಾರಿಗಳ ಬಗ್ಗೆ. ಹನುಮ ಮಾಲಾಧಾರಿಗಳನ್ನ ನಾವು ಯಾಕೆ ಹಾಕ್ಬೇಕಾಗಿತ್ತು, ಮಾಲೆಯನ್ನು ಯಾಕೆ ಧರಿಸ್ಬೇಕು, ಮತ್ತೆ ಸನ್ಯಾಸಿ ವ್ರತವನ್ನು ನಾವು ಮಾಲೆಯನ್ನು ಹಾಕಿದಾಗ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಇದರಲ್ಲಿ ಎರಡು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾ ಏನು ಭಾಳ ಮಾತಾಡೋದಿಲ್ಲ. ಬಹುಶಃ ಯಾಕಂತ ಕೇಳಿದ್ರೆ, ಶ್ರೀರಾಮನ ದೂತ ಆಂಜನೇಯ ಹಸದಾಗ ಸೂರ್ಯನ ನುಂಗಿದ್ದತ್ತ. ಬಹುಶಃ ಹಸದಾಗ ಹಸುವಾಗಿತ್ತ ಆಂಜನೇಯ ಸ್ವಾಮಿಗೆ. ಹಸುವಾದಾಗ ಎಲ್ಲ ಕಡೆ ಹುಡುಕಾಡಿದ್ರು ಕೂಡ ಏನೂ ಸಿಗ್ಲಿಲ್ಲ ಅಂತ ಸೂರ್ಯ ಒಬ್ಬವ ಮಾವಿನ ಹಣ್ಣಿನ ಥರ ಕೆಂಪುಗಂಗೆ ಕಾಣ್ತಿದ್ದತ್ತ. ಇಲ್ಲಿದ ಕುತ್ಕೊಂಡು ಅಲ್ಲಿ ಹೋಗಿ ಹಾರಿ ಸೂರ್ಯನನ್ನು ನುಂಗಿದಾಗ ಜಗತ್ತೇ ಕತ್ತಲಾಗಿತ್ತ. ಅದಕ್ಕೆ ಬಹುಶಃ ಇವರೆಲ್ಲರೂ ವೇದಿಕೆ ಮ್ಯಾಗಿದ್ದವರು ಹನುಮಪ್ಪ ಅಂತಾರ, ನೋಡ್ಬೇಕು ಒಂದು ಕೈ ಎತ್ತ, ನೀವೆಲ್ಲರೂ ನೆಳ ಕೂತೀರಿ, ನಮ್ಮನ್ನು ಬಿಸಿಲಾಗ ಕುಣಿಸಿರಿ ಅಂತಿದೆ. ಯಾಕಂದ್ರೆ ಬಹುಶಃ ಅವ ನುಂಗ್ಯಾನ ಹೊಳೆ ಬಿಟ್ಟಾನ, ನೀವೇನು ನುಂಗುತ್ತೀರತ್ತ ಅವ ಸೂರ್ಯ ನಮ್ಮನ್ನು ನೋಡ್ಬೇಕಂತ ನನಗೆ ಅನಿಸ್ತಾ ಇದೆ ಸಂದರ್ಭದಲ್ಲಿ. ಅದಕ್ಕೆ ಇರ್ಲಿ. ಯಾಕಂತ ಕೇಳಿದ್ರೆ ಆ ಭಗವಂತ ಸತ್ಪರೀಕ್ಷೆನ ಮಾಡ್ತಾನೆ. ನಾವು ಮಾಲೆಗಳನ್ನು ಹಾಕಬೇಕಾದ್ರೆ ಎರಡು ಥರದ ಬಟ್ಟೆಗಳನ್ನು ನಾವು ಮೈ ಮೇಲೆ ಧರಿಸ್ಕೊಂಡಿದ್ದೀವಿ. ಎರಡು ಥರದ ಬಟ್ಟೆಗಳ ನನಗೆ ನೆಲಕಿದ ಮಸ್ತಿಗೆ ಗುರು ಹೇಳಿರ್ತಕ್ಕಂಥ ವಿಚಾರಗಳನ್ನು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂತ ಕೇಳಿದ್ರೆ ಎರಡು ಥರ ಬಟ್ಟೆಗಳನ್ನು ಉಟ್ಕೊಂಡಿದ್ದೀವಿ. ಮ್ಯಾಲೆ ಬಿಳಿದಾಗಿ ಶುಭ್ರವಾಗಿರ್ತಕ್ಕಂಥದ್ದು, ಕೆಳಗೆ ನಾವು ಹಿಂದೂ ಧರ್ಮದ ಸನಾತನದ ಪುಣ್ಯ ಭೂಮಿಯ ಕೇಸರಿ ಸಂಕೇತದ ವಸ್ತ್ರಗಳನ್ನು ಧರಿಸಿದ್ದೀವಿ. ಇದರ ಸಂಕೇತ ಏನಂತ ಕೇಳಿದ್ರೆ, ನಾವು ತೆಳಗೆ ಧರಿಸಿರ್ತಕ್ಕಂಥ ಕ್ಯಾವಿಯನ್ನು ಎದಕ್ಕೆ ಉಟ್ಕೊಂಡಿವಪ್ಪ ಅಂತ ಕೇಳಿದ್ರೆ, ನಾವು ಎಂದ ಹನುಮ ಮಾಲಾಧಾರಿಗಳ ಆಗತ್ತೀವಲ್ಲ ಅವತ್ತು ನಾವು ನಿಜವಾಗಿರ್ತಕ್ಕಂಥ ಸನ್ಯಾಸಿಗಳ ಸಂಕೇತ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಎರಡನೇದು ಏನಂತ ಕೇಳಿದ್ರೆ, ಮೈ ಮೇಲೆ ನಾವು ಬಿಳಿ ಬಟ್ಟೆಯನ್ನು ಹಾಕೊಂಡು ಮೇಲ್ಗಡೆ, ಅದರ ಸಂಕೇತ ಏನಂತ ಕೇಳಿದ್ರೆ ಆತ್ಮರಕ್ಷಣೆ ಶುಭ್ರತೆಗಾಗಿ ನಾವು ಬಿಳಿ ಬಟ್ಟೆಯನ್ನು ಆಂಜನೇಯ ತೊಡಿಸಿದ್ದಾನೆ. ಇವೆರಡರ ಸಂಕೇತ ಏನಂತ ಕೇಳಿದ್ರೆ, ಸನ್ಯಾಸಿ ಮನಸ್ಸು ಹೇಗೆ ಸದೃಢವಾಗಿರುತ್ತೆ, ನಮ್ಮ ಮನಸ್ಸು ಕೂಡ ನಮ್ಮ ದೇಶಕ್ಕಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ಹೆತ್ತ ತಂದೆ ತಾಯಿಗೋಸ್ಕರವಾಗಿ ನಾವು ಸದೃಢವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತೀವಿ ಅನ್ನಲಿಕ್ಕೆ ಇದೇ ಸಾಕ್ಷಿ ಅಂತ ನಾನು ಹೇಳಬೇಕಾಗಿದೆ. ಬಂಧುಗಳೇ, ಇವತ್ತು ಹನುಮ ಮಾಲಾಧಾರಿಗಳಾಗಿರ್ತಕ್ಕಂಥವ್ರು ಒಂದು ವಿನಂತಿಯನ್ನು ಕೇಳ್ತಾ ಇದ್ದೇನೆ ನಾನು. ಬರುವಾಗ ಹೋದ ವರ್ಷದಲ್ಲಿ ಹನುಮ ಮಾಲಾಧಾರಿಗಳು ಹನುಮನ ಮಾಲೆಯನ್ನು ತೆಗೆದ ತಕ್ಷಣ
ಎಲ್ಲೆಲ್ಲೋ ಎಲ್ಲ ಕಡೆ ತಿರುಗಾಡ್ಕೋತ ಬಂದಿರತಕ್ಕಂಥ ವಿಷಯಗಳನ್ನು ನಾವು ಅವಲೋಕನ ಮಾಡಬೇಕಾಗಿದೆ. ನಾವು ಹನುಮ ಮಾಲಾಧಾರಿಗಳ ವ್ರತವನ್ನು ಹೆಂಗೆ ಪಾಲಿಸ್ಬೇಕು ಅಂತ ಕೇಳಿದ್ರೆ, ನಾವು ಮಲ್ಕೊಂಡಿವಂದ್ರೆ ಸ್ನಾನ ಮಾಡ್ಬೇಕು ಎದ್ದ ತಕ್ಷಣ. ರೆಸ್ಟಿಗೆ ಹೋಗಿ ಬಂದೀವಂದ್ರೆ ಕೈಕಾಲು ಮುಖ ತಕ್ಕೊಳ್ಳಾರ್ದೆ ಇರಬಾರ್ದು. ಎರಡನೇದು ಟಾಯ್ಲೆಟ್ಗೆ ಹೋಗಿ ಬಂದೀವಂತ ಕೇಳಿದ್ರೆ ಸ್ನಾನದ ಮುಖಾಂತರವಾಗಿ ನಾವು ಜಳಕ ಮಾಡಬೇಕು. ಪ್ರತಿದಿನಾನು ಕೂಡ ಏನು ಸೇವನೆ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಗೋಮಾತೆಯ ಗೋಮಂತ್ರವನ್ನು ನಾವು ಕುಡಿದಾಗ ಮಾತ್ರ ನಮ್ಮ ಆತ್ಮ ರಕ್ಷಣೆ ಆಗುತ್ತೆ. ಅದಕ್ಕೆ ಹೇಳ್ತಾನೆ, ಎಲ್ಲರಲ್ಲಿ ಪ್ರೀತಿವಂತ ಯಾರಂತ ಕೇಳಿದ್ರೆ ಆಂಜನೇಯ, ಎಲ್ಲರಲ್ಲಿ ವ್ಯಾಪಿಸಿಕೊಂಡವ ಯಾವಂತ ಕೇಳಿದ್ರೆ ಆಂಜನೇಯ, ಸರ್ವ ಧರ್ಮಕ್ಕೂ ಸರ್ವರಿಗೆ ಪ್ರೀತಿಯಾಗಿರ್ತಕ್ಕಂಥವ್ ಯಾರಂತ ಕೇಳಿದ್ರೆ ಅದು ಆಂಜನೇಯ. ಆಂಜನೇಯ ಇರಲಾರ ಊರ, ಆಂಜನೇಯ ಇರಲಾರ ದೇಶ ಯಾವುದೂ ಇಲ್ಲ. ಅದು ನಿಜವಾಗಿರ್ತಕ್ಕಂಥ ಪುಣ್ಯ ಭೂಮಿ ಭಾರತ ದೇಶ ಅಂತ ನಾವು ಹೇಳಬೇಕಾಗಿದೆ. ಆದ್ರೆ ಆಂಜನೇಯನ ಗುರು ಆಗಿರ್ತಕ್ಕಂಥ ಶ್ರೀರಾಮಚಂದ್ರ ಉತ್ತರ ಪ್ರದೇಶದಲ್ಲಿ ಜನಿಸಿದ್ರೆ ಅವನ ಶಿಷ್ಯನಾಗಿರ್ತಕ್ಕಂಥವ್ ಎಲ್ಲಿ ಜನಿಸೋಣ ಅಂತ ಕೇಳಬೇಕಂದ್ರ ನೀವು ಇವತ್ತು ಎಷ್ಟು ಪುಣ್ಯ ಮಾಡಿ ಬಂಧುಗಳೇ ಅಂದ್ರೆ ಅದು ನಮ್ಮ ಪುಣ್ಯ ಭೂಮಿ ಕರ್ನಾಟಕ ಮಾತೆಯಾಗಿರ್ತಕ್ಕಂಥ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ಯಾರು ಜನಿಸ್ಯಾರ ಅಂದ್ರ ಎಲ್ಲ ಗುರುವಿನ ಗುರು ಯಾರ ಅಂತ ಕೇಳಿದ್ರೆ ವೀರಾಂಜನೇಯ ಜನಿಸಿದ್ದು ಅದು ನಾನು ಕರ್ನಾಟಕದಲ್ಲಿ ಅಂತ ನಾವು ಇವತ್ತು ಹೆಮ್ಮೆ ಪಡಬೇಕಾಗಿದೆ. ಅಂತ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ವೀರಾಂಜನೇಯ ಇವತ್ತು ನಿಮ್ಮೆಲ್ಲರಿಗೆ ಇವತ್ತು ಆಶೀರ್ವದಿಸ್ಲಿಕ್ಕೆ ಬಂದಿದ್ದಾನ ಅಂದ್ರೆ ಅವ ಅಚಲವಾಗಿರ್ತಕ್ಕಂಥವ. ಅವನಿಗೆ ಸಾವು ಇಲ್ಲ, ಅವನಿಗೆ ಮರಣನೂ ಇಲ್ಲ, ಅವನಿಗೆ ಸಂಜೀವಿನಿ ಅಂತ ಕರೆದಾರ. ಅವನಿಗೆ ಯಾರು ಮಾತಾಡ್ತಿರ್ತಕ್ಕಂಥವ ಒಬ್ಬನೇ. ಸರ್ವರಲ್ಲಿ ಶನಿ ದೋಷವನ್ನ ನಿವಾರಣೆ ಮಾಡುವ ನೌಕೋಟಿ ದೇವತೆಗಳಿದ್ರು ಕೂಡ ಯಾರಿಗೂ ಕೂಡ ಶನಿದೇವರು ಬಿಡ್ಲಿಲ್ಲ. ನಿಜ ಇಲ್ರಿ ಗುರುಜಿ, ಇದು ಮಹಾದೇವನಿಗೆ ಕೂಡ ಶನಿದೇವರು ಬಿಡ್ಲಿಲ್ಲ. ಮಹಾದೇವ್ ಹೇಳ್ದಂತ ಶನಿದೇವ್ರು ಏನಂತ, ನಾಳಿನ ದಿವಸ ಎಲ್ಲರನ್ನ ಕಾಡಿದಿ, ಇವತ್ತು ನನ್ನ ಯಾಕೆ ಕಾಡ್ಲಿಲ್ಲ ಅಂತ ಕೇಳಿದಾಗ ಶನಿದೇವ್ರು ಹೇಳ್ತಾನಂತ ಮಹಾದೇವ್ಗ, ನಾಳಿನ ಪಾಳೆ ನಿಂದತ್ತ ಹೇಳಕ್ ಬಂದಿ, ನಾನು ಯಾರಿಗೂ ಹೇಳಿಲ್ಲ ಅನ್ನಂತ. ಏನ್ ಮಾಡ್ಬೇಕಂತ ಕೇಳಿದಾಗ ಶನಿದೇವ್ರು ಹೇಳ್ದಂತ, ನಿನ್ನ ಗೋರಿ ನೀನ ತೋಡ್ಕೊಂಡು ಮ್ಯಾಲ ಮಣ್ಣು ಮುಚ್ಚಿ ಬಾರಿ ಕಂಟಿ ಮುಚ್ಕೋಬೇಕಂತ 11 ದಿವಸ ಹೇಳ್ದಂತ ಶನಿದೇವ್ರ ಮಹಾದೇವ್ಗ. ಆ ಶನಿದೇವ್ರು ಯಾರಿಗೆ ಅಂಜಾನ ಅಂತ ಕೇಳಿದ್ರ, ನೀವು ಯಾರು ಗುರುವಿನ ಮಾಡ್ಕೊಂಡು ಮಾಲಿಕ್ ಒಳಗೆ ಹಾಕಿರಿ ಆ ಒಬ್ಬಗ ಅಂಜಾನ ಶನಿದೇವ್ರ. ಶನಿ ಗುರು ಯಾರು ಅಂತ ಕೇಳಿದ್ರೆ ಅದು ವೀರಾಂಜನೇಯ ವಾಯುಪುತ್ರ ಅಂತ ನಾವು ಹೇಳಬೇಕಾಗಿದೆ. ಒಂದು ದಿವಸ ಶನಿದೇವರನ್ನು ಕೇಳ್ದಂತವ ಏನಂತ ಕೇಳ್ತಾನ, ಎಲ್ಲಾರು ನನ್ನ ಕಾಡ್ಕೋತ ಬಂದೀನಿ, ನಿನ್ನೂ ಕಾಡ್ಬೇಕಾಗೈತೆ ಅಂತ ಹೇಳ್ದಂತವ ಶನಿದೇವರಿಗೆ. ನಿನ್ನೂ ಕಾಡ್ಬೇಕಂದಾಗ ಶನಿದೇವ್ರು ಹೇಳ್ದಂತ, ಎಲ್ಲಾರನ್ನು ಕಾಡ್ಕೋತ ಬಂದಿ ಖರೆ ನನ್ನ ಕಾಡಾಕ ನಿನಗೆ ಸಾಧ್ಯತೆ ಇಲ್ಲ ಅಂದಂತ ವೀರಾಂಜನೇಯ. ಅವಾಗ ಹೇಳ್ದಾಗ ಅವ ವಿಚಾರಣೆ ಮಾಡಿ ಹೇಳ್ದಂತ, ನೀ ಎಲ್ಲ ಮಾಡ್ಬೇಕಂತಿ ಖರೆ ನನ್ನ ಕಾಡ್ಬೇಕಂತಿ, ನಾನು ಹೆಗಲ ಮ್ಯಾಗ ಕುಂಡ್ರಬೇಕಂದ್ರ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಮಾತೆ ಅದಾರ, ತೋಳ್ಬಲದಲ್ಲಿ ರಾಮ ರಾಮ ಅನ್ನುವಂತ ನಾಮ ಇದೆ, ಹೃದಯದಲ್ಲಿ ಸೀತಾಮಾತೆ ಶ್ರೀರಾಮಚಂದ್ರನ ಆರಾಧನೆ ಇದೆ, ನಿನಗೆ ಕುಂಡ್ರಾಕ್ ಎಲ್ಲಿ ಜಾಗ ಇಲ್ಲ ಅಂತ ಶನಿದೇವರಿಗೆ ಶ್ರೀರಾಮಚಂದ್ರ ಹೇಳಿದಾಗ ಆಂಜನೇಯ ಹೇಳ್ದಂತ, ನೀನು ಎಲ್ಲಿ ಬೇಕಾದ್ರೂ ಕುಂಡ್ರ ಅಂದಾಗ ಶನಿ ಹೇಳ್ತಾನ, ಅವ ಕಾಡೋ ಕಾಲಕ್ಕೆ ವಿಪರೀತ ಬುದ್ಧಿ ಬರ್ತೈತೆ ಅಂತಾರಲ್ಲ, ಹಂಗೆ ಕುತ್ತಾಗ ಅವ ತಲೆ ಮ್ಯಾಗ ಇಟ್ಕೊಂಡು ಹೇಳ್ದಂತ, ನಿನಗಿರ್ತಕ್ಕಂಥ ಜಾಗ ಎಲ್ಲಿತ್ತಂದ್ರೆ ತಲೆ ಮ್ಯಾಗ ಒಂದ ಕಡೆ ಐತೈತಿ ಹೇಳಿ ಶನಿದೇವ್ರು ಬಂದ ಆಂಜನೇಯನ ತಲೆ ಮ್ಯಾಗ ಕುತ್ಕೋತಾನ. ನಿಮ್ಮ ತಲೆ ಮ್ಯಾಗ ನಾವು ಕುಂಡಿರ್ತೀವಿ ಅಂದ್ರೆ ಕುಂಡಿಸ್ಕೋತೀರಿ ನೀವು? ಸ್ವಾಮಿಗೆ ತಲೆ ಕಟ್ಟೋದು ಬಹುಶಃ ಐತಿರಿ ನೀವು. ಬಹುಶಃ ನನಗೊಂದು ಏನು ಹೆಮ್ಮೆ ಅನಿಸ್ಬೇಕು ನಮ್ಮ ಜೀವರ ಮುಂದೆ ಹೇಳ್ಬೇಕಂದ್ರೆ, ನಮ್ಮ ಯುವಕರು ಎಲ್ಲರೂ ಚಟಗಳನ್ನು ಬಿಟ್ಟು ಹನುಮ ಮಾಲಾಧಾರಿಗಳಾಗಿರಲ್ಲ, ಅದು ಬಹಳ ಹೆಮ್ಮೆಯಾಗಿರ್ತಕ್ಕಂಥ ವಿಷಯ. ನಿಮ್ಮ ಚಟಾದಿಗಳು ಪುಣ್ಯಾತ್ಮರೇ ಬಂಧುಗಳೇ, ನಿಮಗೆ ವಿನಂತಿ ಪೂರ್ವಕವಾಗಿ ಏನು ಹೇಳ್ತೀನಿ ಅಂದರೆ, ನಿಮ್ಮ ಚಟಗಳು ಏನದಾವಲ್ಲ, ಏನೇನು ತಿಂತೀರಲ್ಲ, ಮಾವ ತಿನ್ನೋದು, ಗುಟ್ಕಾ ತಿನ್ನೋದು, ಸ್ಮಶಾನಕ್ಕೆ ಜಟಕ ಅನ್ನೋದು, ದಾರು ಕುಡಿದು ಏನು ಮಾಡ್ತೀರಲ್ಲ, ಮತ್ತೊಬ್ಬ ನಾನು ಕೇಳ್ದಿದ್ದನ ಒಮ್ಮೆ ಹೋದಾಗ, ಸ್ವಾಮಿಗಳು ಇಟ್ಟೆಲ್ಲ ಗುಟ್ಕಾ ಮಾವ ಇವನ್ನೆಲ್ಲ ಹೇಳ್ತೀರಿ, ನಿಮಗೆ ಹೆಂಗೆ ಮಾಯ್ತೀರಿ, ನೀವು ತಿಂದಿರಿ ಅನ್ನೋದು ಕೇಳಿದವ. ಹಂಗೆ ಮತ್ತು ನೀವು ನಾನು ಕೇಳಿಗಿಡೀರಿ ಎಲ್ಲರೇ, ಇವೆಲ್ಲ ಏನು ತಿಂತೀರಲ್ಲ, ಇವು ತಿಂದಿದ್ದು ಎಲ್ಲಿ ಬಿಟ್ಟು ಬರ್ಬೇಕಂದ್ರೆ ಅಲ್ಲಿ ಆಂಜನೇಯನ ಗುಡ್ಡ ಏರ್ತಿರಿಲ್ಲ, 500 ಎಷ್ಟು ಮೆಟ್ಲದಾವ, ಆ ಮೆಟ್ಲ ಏರಾಕೇನು ಹೋಗಿರಲ್ಲ, ಒಂದೊಂದು ಮೆಟ್ಟಲದಾಗ ಒಂದೊಂದು ಚಟ ಅಲ್ಲೇ ಬಿಟ್ಟು ಬರ್ರಿ ಅಂತ ನಂದೊಂದು ವಿನಂತಿ ಐತಿ ಎಲ್ಲ ಹನುಮಾಲಾದಾರಿಗೆ. ಬಿಡ್ತೀರೇ ಇಲ್ಲ ಮತ್ತೆ ಜೋರ್ಲಿ ಯಾರು ಹೂ ಅನ್ನೋದಿಲ್ಲ ನೋಡೋರು. ಹೂ ಅಂದ್ರೆ ಸ್ವಾಮಿ ನಮಗೆ ಬೆನ್ನತ್ತಿ ಅನ್ನತ್ತಾನೆ. ನಾ ಬೆನ್ನತ್ತುದಿಲ್ಲ. ಈಗ ಶನಿದೇವ್ರ ಕತಿ ಅದಕ್ಕೆ ಹೇಳಕತ್ತೀನಿ. ಈಗ ನಿಮ್ಗೆ ನಾನು ಬಿಸಿಲಿದ್ರು
ಎಲ್ಲಿ ಬಿತ್ತಿತ್ತು ಬೆಲ್ ಬಿಟ್ಟಿದ್ದೀವ್ರಿ ಅದನ್ನ ಕತಿ ಹಾ ನನ್ನಂತೆ ಕದಿರಿ ಅಂದಂಗ ನೀವು ಮ್ಯಾಲ ಕುತ್ಕೊಂಡಿದ್ದವ ಶನಿ ಮ್ಯಾಲ ಕುತ್ಕೊಂಡಾಗ ಆಂಜನೇಯ ಬೆಟ್ಟದ ಮೇಲೆ ಕುತ್ಕೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಾಮ ಸ್ಮರಣೆಯನ್ನು ಮಾಡ್ತಿದ್ದ. ಮಾಡುವಾಗ ಅವ ಶನಿದೇವ್ರ ಮ್ಯಾಲ ಬಂದು ಕೂತಾಗ ಆಂಜನೇಯ ಸ್ವಾಮಿ ಬಾಲದಲ್ಲೇ ಒಂದು ತಗೊಂಡು ಬಂದು ಮ್ಯಾಲ ಕಲ್ಲು ಇಡ್ತಾನ. ಅದ್ರ ಮ್ಯಾಗ ಶನಿ ಮ್ಯಾಗ ಒಂದು ಕಲ್ಲ. ಶನಿದೇನಾಗ್ಬೇಕಾದ್ರ ಜನ್ಮ ಓಡಾಡ್ತಾನವ ಸಣ್ಣಂಗೆ ಲಿವಿ ಕೈಯ ಕಾಲ ಅಟ್ಟಲ್ಲಿ ಅಟಿಪಿಟಿ ಮಾಡಕತ್ತಾವ. ಶನಿದೇವ್ರು ಒಂದ ಕಲ್ಲಿಟ್ಟಾಗ ಯಾಕೆ ಕಲ್ಲಿಟ್ಟು ನನ್ನ ಮ್ಯಾಗ ಅಂತ ಶನಿ ಕೇಳ್ತಾನ. ನನ್ನ ತಲೆಯಾಗ ಕೆರಕಾಟ ಬಿಡಾಕತೈತಿ, ಅದಕ್ಕೆ ಕೆರ್ಸಾಕತೈತಿ, ಒಂದ ಕಲ್ಲಿಟ್ಟಿನಂತ ನೀವು ಹನುಮಪ್ಪ. ಎರಡನೇದು ಎದಕ್ಕೆ ಇಡ್ತಾನ ಅಂತ ಕೇಳಿದ್ರೆ ಎರಡನೇ ಕಲ್ಲು ಒಂದು ಇಡ್ತಾನ, ಅರ್ಜೀವಕ್ಕೆ ಬರ್ತಾನೆ ಅವ ಶನಿದೇವ್ರ. ಎರಡನೇ ಕಲ್ಲು ಇಟ್ಟಾಗ ಅರ್ಜೀವಕ್ಕೆ ಬಂದಾಗ ಅವ ಹೇಳ್ತಾನ, ನಿನ್ನ ತಂಟೆಕ್ಕ ನಾನು ಯಾವತ್ತಿಗೂ ಬರುದಿಲ್ಲ ಭಗವಂತ, ನನ್ನನ್ನು ಬಿಟ್ಟು ಬಿಡಂತ ಆಂಜನೇಯನ ಕೇಳಿದಾಗ ಆಂಜನೇಯ ಬೇಡಿರ್ತಕ್ಕಂಥ ವರ ಒಂದೇ ಬಂಧುಗಳೇ. ಅವ ತನ್ನ ಸುಖಕ್ಕೋಸ್ಕರ ಬೇಡಲಿಲ್ಲ ಶನಿದೇವರಿಗೆ. ಶನಿ ಮಹಾತ್ಮ ನೀನು ಇವತ್ತು ನನ್ನಿಂದ ಪಾರಾಗೋಸ್ಕರ ನನ್ನ ಕೇಳಬಾರದು, ನನ್ನನ್ನು ನಂಬಿ ಬಂದು ಯಾರು ನನ್ನ ಆರಾಧಕರ ಭಕ್ತರಿರ್ತಾರಲ್ಲ ಅವ್ರಿಗೆ ಯಾವತ್ತಿಗೂ ಕೂಡ ನೀ ಶನಿದೇವರ ಕಾಡಬಾರ್ದಂತ ಮಾತು ತಗೊಂಡಿರ್ತಕ್ಕಂಥ ದೃಷ್ಟಾಂತ ಇದು. ಅವ ತನಗಾಗಿ ಬೇಡಿಲ್ಲ ಆಂಜನೇಯ ಸ್ವಾಮಿ, ನನ್ನ ಭಕ್ತರಿಗಾಗಿರ್ಲಿ ಅಂತ ಬೇಡಿರ್ತಕ್ಕಂಥ ಏಕೈಕ ಮಹಾದೇವ ಮಾನವ ಯಾರಂತ ಕೇಳಿದ್ರೆ ಅದು ಆಂಜನೇಯ ಸ್ವಾಮಿ ಅಂತ ನಾವು ಈ ಸಂದರ್ಭದಲ್ಲಿ ಒಪ್ಕೋಬೇಕಾಗಿದೆ. ಅಂತ ಆಂಜನೇಯ ಸ್ವಾಮಿ ಇವತ್ತು ನಿಮ್ಮೆಲ್ಲರಿಗೆ ಕೃಪಾ ಆಶೀರ್ವಾದ ಮಾಡಿ ದುಶ್ಚಟಗಳಿಂದ ದೂರ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಹನುಮ ಮಾಲಾಧಾರಿಗಳು ಗುರುಜಿಯವರು ಹೇಳಿದ ಹಾಗೆ ನೀವು ಇಟ್ಟಿರ್ತಕ್ಕಂಥ ತೆಂಗಿನಕಾಯಿ ಮರಳಿ ಗುಡಿಗೆ ಬಂದು ಒಡಿವರೆಗೆ ಕೂಡ ನೀವು ಯಾರು ಕೂಡ ನಿಮ್ಮ ಮನಸ್ಸ ಕದಲಬಾರದು. ಮತ್ತು ಕೆಲವೊಂದಿಷ್ಟು ಜನ ಅಲ್ಲಲ್ಲಿ ಅಂಗಡಿ ಮುಂದೆ ನಿಲ್ತಿರ್ತೀರಿ ಇವೆಲ್ಲ ಡ್ರೆಸ್ಗಳನ್ನು ಹಾಕೊಂಡು. ಇವು ಅಂಗಡಿ ಮುಂದೆ ಯಾರು ಡ್ರೆಸ್ಗಳನ್ನು ಹಾಕೊಂಡು ಪಾನ್ ಶಾಪ್ ಮುಂದಾಗಲಿ ಮತ್ತೊಂದು ಅಂಗಡಿ ಮುಂದಾಗಲಿ ತಾವೆಲ್ಲರೂ ನಿಲ್ಲಬಾರದು ಬಂಧುಗಳೇ. ಇವತ್ತಿನ ದಿವಸದಲ್ಲಿ ನಮ್ಮ ಭವ್ಯ ಭಾರತ ದೇಶದ ಸನಾತನ ಧರ್ಮವನ್ನುಗೋಸ್ಕರವಾಗಿ ನಾವು ನೀವೆಲ್ಲರೂ ಇವತ್ತು ಉಳಿಬೇಕಾಗಿದೆ, ನಮ್ಮ ದೇಶ ಉಳಿಸ್ಬೇಕಾಗಿದೆ. ಮುಂದಿನ ಪೀಳಿಗೆಗೋಸ್ಕರವಾಗಿ ನಮ್ಮ ಧರ್ಮ ರಕ್ಷಣೆಗಾಗಿ ತಾವೆಲ್ಲರೂ ಶತಸಿದ್ಧರಿದ್ದೀರಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲರೂ ಕೂಡ ಬಹುಶಃ ನಸ್ಕಿನ ಜಾವ ಎದ್ಕೊಂಡು 4 ಗಂಟೆಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡ್ಕೊಂಡು ಮಾಲೆಯನ್ನು ಹಾಕ್ಕೊಂಡಿದ್ದೀರಿ. ತಾವೆಲ್ಲರಿಗೂ ಕೂಡ ವೀರಾಂಜನೇಯ ಮುಂಬರುವ ದಿನಮಾನಗಳಲ್ಲಿ ಒಳ್ಳೆ ಆರೋಗ್ಯ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ನಾನು ಹೇಳುತ್ತಾ, ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೆ ಮತ್ತು ಎಲ್ಲರೂ ಏನಂತ ಕೇಳಿದ್ರೆ ಮಾಲೆಗಳನ್ನು ಇಲ್ಲಿ ಜಪ ಮಾಡುವಾಗ ಹನುಮಾನ್ ಚಾಲಿಸ್ ಅನ್ನುವಾಗ ತಾವೆಲ್ಲರೂ ಕೂಡ ಶರ್ಟನ್ನು ಕಳೆದಿಟ್ಟೆ ಅನ್ಬೇಕು. ಕೆಲವೊಂದಿಷ್ಟು ಜನ ಬನ್ಯಾನ್ ಮೇಲೆ ಅಂತಿದ್ದಾರೆ, ಕೆಲವೊಂದಿಷ್ಟು ಜನ ಎದ್ದು ಹೋಗ್ತಿರ್ತೀವಿ, ಹಂಗೆ ಫೋನ್ ಬರೋಣ ಹಲೋ ಅಂತಿರ್ತೀವಿ. ಇವೆಲ್ಲ ಆಗಬಾರದು, ಯಾಕಂದರೆ ಅವನ ಕೃಪೆಗೆ ನಾವು ಪಾತ್ರರಾಗೋದಿಲ್ಲ. ಅವನ ಇತಿಹಾಸಗಳನ್ನು ನಾವು ಅವಲೋಕನ ಮಾಡಿದಾಗ ಬಹಳ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ. ಒಂದು ಸರ್ತಿ ಎಲ್ಲ ಕಪಿಗಳೆಲ್ಲ ಕೂತಿರ್ತಾರೆ, ಶ್ರೀರಾಮಚಂದ್ರನ ಭಕ್ತಿಯನ್ನು ಮಾಡಿರ್ತಕ್ಕಂಥವ್ರು ಯಾರಾದರೂ ಶ್ರೇಷ್ಠ ಅಂತ ಕೇಳಿದಾಗ ಎಲ್ಲರೂ ಇರ್ತಾರೆ, ಆಂಜನೇಯನು ಇರ್ತಾನೆ, ಎಲ್ಲರೂ ಶ್ರೀರಾಮಚಂದ್ರನ ಭಕ್ತಿ ಮಾಡಿದವ್ರು ಇದ್ದಾಗ ಶ್ರೀರಾಮಚಂದ್ರ ಪಾದದ ಕೆಳಗಡೆ ಕುತ್ಕೊಂಡು ಹೇಳ್ತಾನೆ, ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥವ್ರಿಗೆ ಶ್ರೀರಾಮಚಂದ್ರನ ಭಕ್ತಗೆ ಸೀತಾಮಾತೆ ಒಂದು ಮಾಲೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾಳೆ. ಅವಾಗ ಇಷ್ಟಪಟ್ಟಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಎಲ್ಲರೂ ಭಕ್ತಿ ಮಾಡೋದೇ ಬೇರೆ, ಆದರೆ ಶ್ರೀ ಆಂಜನೇಯ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಮಾಡಿದಾನೆ ಅಂದಾಗ ಆ ಮಾಲೆಯನ್ನು ಕೊರಳಲ್ಲಿರ್ತಕ್ಕಂಥ ವಜ್ರದ ಮಾಲೆಯನ್ನು ತೆಗೆದು ಆಂಜನೇಯ ಸ್ವಾಮಿ ಕೊಟ್ಟಾಗ ಆಂಜನೇಯ ಸ್ವಾಮಿ ಕೇಳ್ತಾನೆ, ನಿನಗೇನು ಬೇಕಂತ. ಶ್ರೀರಾಮಚಂದ್ರಗೆ ಆಂಜನೇಯ ಸ್ವಾಮಿ ಹೇಳ್ತಾನೆ, ನಿನ್ನ ಪಾದದ ಕೆಳಗೆ ನನ್ನ ನೈಕೆ ಮಾಡ್ಕೋಬಹುವಂತ, ಇಷ್ಟು ಬಿಟ್ಟರೆ ನನಗೇನು ಬೇಡ ಅಂತ. ಆ ಸೀತಾಮಾತ ಕೊಟ್ಟಿರ್ತಕ್ಕಂಥ ಮಾಲೆಯನ್ನು ತೆಗೆದು ಹಲ್ಲಿಲೆ ಕಡಿತಾನವ, ಕೆಳಗೆ ಒಂದೊಂದು ಬೆಳಕ್ಕೆ ಪ್ರಾರಂಭ ಮಾಡ್ತಾವೆ. ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಸಭೆಯಲ್ಲಿ. ಗಾಬರಿ ಆದಾಗ ಕೇಳ್ತಾಳೆ ಸೀತಾಮಾತೆ, ಈ ಮಾಲೆಯನ್ನು ಯಾಕೆ ಕೆಳಗೆ ಹೋಗಿದಿ ಮುತ್ತಿನ ಹಾರವನಂತ ಕೇಳಿದಾಗ ಅವಾಗ ಆಂಜನೇಯ ಸ್ವಾಮಿ ಹೇಳ್ತಾನೆ, ಈ ಬೀಸೋ ಗಾಳಿಯಲ್ಲಿ ತಿನ್ನುವ ಅನ್ನದಲ್ಲಿ ರೋಮದಲ್ಲಿ ಕೂಡ ಶ್ರೀರಾಮಚಂದ್ರ ಇರುವಾಗ ಈ ಮುತ್ತಿನ ಮಾಲೆಯ ಮೇಲೆ ಶ್ರೀರಾಮಚಂದ್ರನ ಹೆಸರಿಲ್ಲ, ಅದಕ್ಕೋಸ್ಕರವಾಗಿ ಇದನ್ನು ನಾನು ತೆಗೆದೊಗೆದಿದ್ದೀನಿ ಅಂತ ಹೇಳಿದಾಗ ಕುತ್ತವರೆಲ್ಲ ಹೇಳ್ತಾರೆ, ಇಷ್ಟೆಲ್ಲ ಹೇಳ್ತೀಯ ಶ್ರೀರಾಮಚಂದ್ರನನ್ನ, ಎಲ್ಲಿದ್ದಾನೆ ನಿನ್ನ ದೇಹದ ಮೇಲೆ ಶ್ರೀರಾಮಚಂದ್ರನನ್ನು ತೋರಿಸಂತ ಹೇಳ್ತಾರೆ.
ಅವಾಗ ಶ್ರೀರಾಮನನ್ನು ತೋರಿಸ್ಬೇಕಾದ್ರೆ ನಿನ್ನ ದೇಹದೊಳಗೆ ನಿನ್ನ ದೇಹದ ಮೇಲೆ ಎಲ್ಲಿದ್ದಾನೆ ಶ್ರೀರಾಮಚಂದ್ರ ಅಂದಾಗ ಎರಡು ಎದೆಯನ್ನ ಬಗಿಲು ಹರಿದು ತೋರಿಸಿರ್ತಕ್ಕಂಥ ರಾಮ ಸೀತೆಯ ಏಕೈಕ ಪುತ್ರ ಯಾರಾದ್ರೂ ಇದ್ರೆ ಅದು ಅಂಜನಿಸುತ್ತ ಹನುಮಾನ ಅಂತ ನಾವು ಈ ಸಂದರ್ಭದಲ್ಲಿ ಒಪ್ಕೋಬೇಕಾಗಿದೆ. ಅಷ್ಟೇ ಪವಿತ್ರವಾಗಿರ್ತಕ್ಕಂಥ ಆ ಮಾಲೆಯನ್ನ ರಾಮ ರಾಮ ಅನ್ನುವಂಥ ಮಾಲೆಯನ್ನ ನಿಮ್ಮ ಕೊರಳಲ್ಲಿದೆ. ನಿಮ್ಮ ದೇಹದಲ್ಲಿ ಕೂಡ ಶ್ರೀರಾಮಚಂದ್ರ ಆ ಆಂಜನೇಯ ವಾಸವಾಗಿರ್ತಾನೆ. ಆ ಕೃಪೆಗೆ ವ್ರತವನ್ನ ನಾವೆಲ್ಲರೂ ಚಾಚು ತಪ್ಪದೆ ನಿಯಮನಿಷ್ಠೆಯಿಂದ ಮಾಡ್ರಿ. ಮುಂಬರೋ ದಿನಮಾನಗಳಲ್ಲಿ ಆ ವ್ರತದ ಮಾಲೆ ಮತ್ತು ಆ ವೈಜಯಂತಿಯ ಮಾಲೆಯ ಮಹತ್ವ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳುತ್ತಾ, ಬಹುಶಃ ತಾವೆಲ್ಲರೂ ಹಸ್ದಿರಿ ಮಾರಿ ಸಾಂದಾಗೈತೆ ಅಂತ ಗೊತ್ತಾಗಿತ್ತು ನನಗೆ. ಯಾಕಂದ್ರೆ ನೀವು ಅಲ್ಲಿ ಕಾಕತಿಯಲ್ಲ ಇಲ್ಲಪ್ಪ ಮುಗಿಸುನು ಒಟ್ಟ ಚಿಂತೆ ಮಾಡಬೇಡ್ರಿ, ಮುಗಿಸಿ ದೌಡ್ ಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಮಹಾಪ್ರಸಾದ ಆಗಲಿ. ತಾವು ನಡೆದುಕೊಳ್ಳುವಂಥ ರೀತಿ ಸಮಾಜ